ನಮಸ್ಕಾರ ಕರ್ನಾಟಕ, ಹೇಗಿದ್ರ ಎಲ್ರು? ನೀವೆಲ್ಲ ಬಿಂದಾಸ್ ಆಗಿದ್ರ ಅನ್ಕೊಂತೀನಿ. ಆ್ಯಂಡ್ ಯಾವಾಗಲೂ ಹಾಗೆ ಬಿಂದಾಸ್ ಆಗಿರಿ. ನಾನಿವತ್ತು ನಿಮ್ಮನ್ನ ಬೀಚ್ ಸೈಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ನನ್ನ ಫ್ರೆಂಡು ಪ್ಲ್ಯಾನ್ ಮಾಡಿದ್ದೀವಿ ಬೀಚ್ ಸೈಡಲ್ಲಿ ಕ್ಯಾಂಪ್ ಮಾಡೋಣ ಅಂದ್ಬಿಟ್ಟು. ಸೊ ನ್ಯೂ ಇಯರ್ ಸ್ಪೆಷಲ್ಗೆ ನೈಟು ಕ್ಯಾಂಪ್ ಮಾಡ್ತಾ ಇದ್ದೀವಿ. ಯಾರೆಲ್ಲ? ನಾನು, ನನ್ನ ಫ್ರೆಂಡು, ಇಬ್ಬರೇ ಹುಡುಗಿರು, ಬೇರೆ ಯಾರೂ ಇರೋದಿಲ್ಲ. ನಾವೇ ಇಬ್ಬರು ಕ್ಯಾಂಪ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ನಾನಿವತ್ತು ಅವ್ರ ಮುಖ ತೋರಿಸಲ್ಲ, ಯಾಕಂದ್ರೆ ಮನೆಯಲ್ಲಿ ಹೇಳಿದ್ರೆ ಕಳಿಸಲ್ಲ ಅಂದ್ಬಿಟ್ಟು ಅವರು ಏನೇನೋ ರೀಲೆಲ್ಲ ಸುತ್ತಿಬಿಟ್ಟು ಬರ್ತಾ ಇದ್ದಾರೆ ನನ್ನ ಜೊತೆ. ಸೊ ನಾನು ಅವ್ರನ್ನ ಇಂಟ್ರಡ್ಯೂಸ್ ಮಾಡ್ಸೋಕ್ಕಾಗಲ್ಲ ಇವತ್ತು. ನಾನಿರೋದು ತೋಂಬುಬೆ ಅನ್ನೋ ಒಂದು ಪ್ಲೇಸಲ್ಲಿ. ತೋಂಬುಬೆಯಿಂದ ಪೋರ್ಟ್ ಲೂಯಿಸ್ಗೆ ಕ್ಯಾಬಲ್ಲಿ ಹೋಗಬೇಕು. ಪೋರ್ಟ್ ಲೂಯಿಸಿಂದ ಫ್ಲ್ಯಾಕ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಸೊ ನಾನು ಅವ್ರನ್ನ ತೋರ್ಸೋಕ್ಕಾಗಲ್ವೇ? ಬಸ್ನೂ ತೋರ್ಸೋಕ್ಕಾಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಆಮೇಲೆ ಫ್ಲ್ಯಾಕಿಂದ ಬೀಚ್ ನೇಮ್ ಬಂದ್ಬಿಟ್ಟು ಬೆಲ್ಮೆರ್ ಅಂತ. ಸೊ ಆ ಬೀಚ್ಗೆ ಕ್ಯಾಬಲ್ಲಿ ಹೋಗಬೇಕು, ಬಸ್ ಫೆಸಿಲಿಟೀಸ್ ಇಲ್ಲ. ಸೊ ಬನ್ನಿ, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಹೇಗೆಲ್ಲ ಇರುತ್ತೆ ಕ್ಯಾಂಪಿಂಗು ನೈಟು. ಫಸ್ಟ್ ಎಕ್ಸ್ಪೀರಿಯನ್ಸು ನೈಟ್ ಕ್ಯಾಂಪಿಂಗು. ಸೊ ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಬನ್ನಿ ಹೋಗೋಣ. ಸೊ ಬಸ್ ಇಳಿದ್ಬಿಟ್ಟು ಟ್ಯಾಕ್ಸಿ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಇವಾಗ ಬೆಲ್ಮೆರ್ಗೆ ಟ್ಯಾಕ್ಸೀಸ್ನ ಹುಡುಕಬೇಕು. ಫಸ್ಟ್ ಟೈಮ್ ಆ್ಯಕ್ಚುಲಿ ಇಲ್ಲಿ ಬರ್ತಾ ಇರೋದು, ಹೇಗೆ ಏನೂ ಗೊತ್ತಿಲ್ಲ. ಬಸ್ ಕಂಡಕ್ಟರ್ಗೆ ಕೇಳಿದ್ವಿ ಹೇಗೆ ಹೋಗ್ಬೇಕು ಅಂತ, ತೋರಿಸಿದ್ರು ಈ ಕಡೆ ಹೋಗಿ ಟ್ಯಾಕ್ಸಿ ಸಿಗುತ್ತೆ ಅಂತ. ಸೊ ಬರ್ತಾ ಇದ್ದೀವಿ, ನೋಡೋಣ ಹುಡುಕ್ಬೇಕು ಎಲ್ಲಿದೆ ಟ್ಯಾಕ್ಸಿ. ವೇರ್ ಕ್ಯಾನ್ ವಿ ಗೆಟ್ ಬೆಲ್ಮೆರ್ ಟ್ಯಾಕ್ಸೀಸ್? ಬೆಲ್ಮೆರ್ ಟ್ಯಾಕ್ಸೀಸ್, ದಟ್ ಸೈಡ್. ಓಕೆ, ಥ್ಯಾಂಕ್ ಯು. ಬಾರ್ಗಿನ್ ಮಾಡಿ ಅವರು 500 ಹೇಳಿದ್ರು, 400, ಆಮೇಲೆ 300ಗೆ ಬಾರ್ಗಿನ್ ಮಾಡಿಬಿಟ್ಟು ಓಡ್ತಾ ಇದ್ದೀವಿ. ಓಕೆ, ಸಿ ಯು, ಮತ್ತೆ ಅಲ್ಲಿ ಸಿಗ್ತೀನಿ. ಸೊ ಬಂದಿದ್ದೀವಿ ಬೆಲ್ಮೆರ್ ಬೀಚ್ಗೆ. ಈ ಕಡೆ ಪೊಲೀಸ್ ಸ್ಟೇಷನ್ ಇದೆ, ನಮಗೇನು ಭಯ ಇಲ್ಲ. ಸೊ ಆಪೋಸಿಟೇ ಬೀಚ್ ಇರೋದು. ಸೊ ಬ್ಯಾಕ್ ಸೈಡ್ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಬ್ಯಾಕ್ ಸೈಡಲ್ಲೇ ಬೀಚ್ ಇದೆ. ಸೊ ಏನೂ ಭಯ ಇಲ್ಲ, ನೈಟ್ ಇಲ್ಲೇ ಸ್ಟೇ ಮಾಡೋಣ ಅಂದ್ಕೊಂಡಿದ್ದೀವಿ. ಪ್ಲೇಸಸ್ಸು ಇದೆ, ಟ್ರೀಸ್ ಅಂಡರ್, ತುಂಬ ಚೆನ್ನಾಗಿದೆ ಜಾಗ ಸ್ಟೇ ಮಾಡಲಿಕ್ಕೂ. ಇವಾಗ ಯಾರೂ ಜನ ಇಲ್ಲ, ಲೇಟ್ ನೈಟ್ ತುಂಬ ಜನ ಬರ್ತಾರಂತೆ. ವಿಡಿಯೋ ನೋಡಿದ ಮೇಲೆ ಮನೇಲಿ ಏನೇನಾಗುತ್ತೆ ಹಬ್ಬ ಅಂತ ಗೊತ್ತಿಲ್ಲ. ಮನೇಲಿ ನಾನು ಹೇಳಿಲ್ಲ, ನನ್ನ ಫ್ರೆಂಡೂ ಹೇಳಿಲ್ಲ. ಫ್ರೆಂಡ್ ಹೇಳಿದ್ದಾರೆ ಬಟ್ ಎಲ್ಲಿಗೆ ಅಂತ ಹೇಳಿಲ್ಲ, ಸುಮ್ಮನೆ ಏನೇನೋ ರೀಲ್ಸ್ ಇಟ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಕ್ಯಾಂಪ್ ಮಾಡೋಣ ಅಂದ್ಬಿಟ್ಟು. ಇಬ್ಬರೇ ಹುಡುಗಿರು, ನೋಡೋಣ ಹೇಗಿರುತ್ತೆ ಅಂತ. ಕೇಕ್ ಕಟ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೇಕ್ನ ಹುಡುಕ್ಕೊಂಡು ಬಂದ್ವಿ. ಬಟ್ ಎಲ್ಲಿ ನೋಡಿದ್ರು ಕೇಕ್ ಸಿಗ್ತಾಯಿಲ್ಲ ನಮಗೆ. ಸೊ ಇಲ್ಲೊಂದು ರೆಸ್ಟೋರೆಂಟ್ ಸಿಕ್ತು. ನೈಟ್ಗೆ ಊಟ ಮುಗಿಸ್ಕೊಂಡ್ಬಿಟ್ಟೆ ಹೋಗೋಣ. ಇವಾಗ ಆಲ್ಮೋಸ್ಟ್ 7 o'clock ಆಗ್ತಾ ಬಂತು. ಸೊ ಊಟ ಮುಗಿಸ್ಕೊಂಡೆ ಬೀಚ್ ಸೈಡ್ ಹೋಗೋಣ ಅಂತ. ಹೆಂಗಿದ್ರು ಕ್ಯಾಂಪ್ ಹಾಕಬೇಕು, ಮತ್ತು ಆ ಕಡೆ ಸ್ಟೇ ಆದಮೇಲೆ ಮತ್ತೆ ಓಡಾಡೋದೆಲ್ಲ ಸರಿ ಇರಲ್ಲ ಅಂದ್ಬಿಟ್ಟು ಇವಾಗಲೇ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಚೈನೀಸ್ ರೆಸ್ಟೋರೆಂಟ್. ಇವತ್ತು ಚೈನೀಸ್ ಫುಡ್ನ ಟೇಸ್ಟ್ ಮಾಡೋಕೆ ಹೊರಟಿದ್ದೀವಿ. ನಾವು ಫುಡ್ನ ಕ್ಯಾರಿ ಮಾಡಬೇಕು, ಇಲ್ಲಿ ಊಟ ಮಾಡಲಿಕ್ಕಾಗಲ್ಲ, ಎಲ್ಲ ಸೀಟ್ ರಿಸರ್ವ್ ಆಗಿದೆ ಅಂತೆ. ನಮಗೆ ಗೊತ್ತಿರಲಿಲ್ಲ, ನಾವೇನು ರಿಸರ್ವ್ ಮಾಡಿರಲಿಲ್ಲ. ಸೊ ತಗೊಂಡೇ ಹೋಗ್ತೀವಿ, ಅಲ್ಲೇ ಊಟ ಮಾಡ್ಕೊತೀವಿ. ಇಲ್ಲೊಂದು ಟೆಂಪಲ್ ಇದೆ, ಹೋಗ್ತಾ ರೋಡಲ್ಲಿ ಹಾಗೆ ಕಾಣಿಸ್ತು, ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡ್ಕೊಂಬಿಡಿ, ಒಂದು ನಮಸ್ಕಾರ ಹಾಕ್ಕೊಂಬಿಡಿ. ಲೈಟೂ ಇದೆ, ಆ ಕಡೆ ಟೇಬಲ್ ಇದೆ ಊಟ ಮಾಡಲಿಕ್ಕೆ, ಆ ಕಡೆ ವಾಶ್ರೂಮ್ ಇದೆ, ನೋಡ್ಬೋದು, ಕಾಣಿಸ್ತಿದೆಯಾ? ಅಲ್ಲಿ ವಾಶ್ರೂಮ್ ಇದೆ.
ಸೊ ಹತ್ರನೇ ಇದೆ ಎಲ್ಲನೂ. ಈ ಕಡೆ ಬೀಚು. ಸೊ ಇವಾಗ ಕತ್ಲೆ ಆಗಿದೆ. ಇರೋದು ಪೂರ್ವದ ಕಡೆ. ನಾವು ಆ್ಯಕ್ಚುಲಿ ಇರೋದು ಪಶ್ಚಿಮದಲ್ಲಿ, ತೊಂಬು ಬೇ ಅಂತ, ಅದು ಪಶ್ಚಿಮದಲ್ಲಿದೆ. ಮಾರಿಷಸ್ನ ಪಶ್ಚಿಮ ದಿಕ್ಕಲ್ಲಿ ಅದಿದೆ. ಸೊ ನಾವಿವಾಗ ಪೂರ್ವಕ್ಕೆ ಬಂದಿದ್ದೀವಿ. ಇಲ್ಲಿ ಸನ್ರೈಸ್ ಆಗುತ್ತೆ. ನಾವಿರೋ ಕಡೆ ಎಲ್ಲ ಫುಲ್ ಸನ್ಸೆಟ್ಟೇ ಇರೋದು. ಇಲ್ಲಿ ಸನ್ರೈಸ್ ಪ್ಲೇಸು. ಮಾರ್ನಿಂಗು ಬೇಗ ಎದ್ದು ಸನ್ರೈಸ್ನ ನೋಡಬೇಕು, ಇದೇ ನಮ್ಮ ಇಂಟೆನ್ಷನ್ ಆಗಿತ್ತು. ಸೊ ಅದಕ್ಕೋಸ್ಕರನೇ 50 ಕಿಲೋಮೀಟರ್ಸ್ಗಿಂತ ಜಾಸ್ತಿ ನಾವು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿಗೆ. ಸನ್ರೈಸ್ನ ನೋಡಬೇಕು ಅನ್ನೋಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ನಿಮಗೂ ತೋರಿಸ್ತೀವಿ. ಫಸ್ಟ್ ಸನ್ನ ನೀವೇ ನೋಡಿ. ನಾವು ಊಟ ತೊಗೊಂಬಂದ್ವಿ ಅಲ್ಲ, ಇವಾಗ ಚೈನೀಸ್ ರೆಸ್ಟೋರೆಂಟಿಂದ ತಂದ್ವಿ. ನಂದು ವೆಜ್ ಫ್ರೈಡ್ ರೈಸು, ನನ್ನ ಫ್ರೆಂಡು ಚಿಕನ್ ಫ್ರೈಡ್ ರೈಸ್ನ ತೊಗೊಂಡಿದ್ದಾಳೆ. ಸೊ ತಿನ್ಕೊಳ್ಳೋಣ. ಸ್ಪೂನ್ ಇದೆ ಅಂತ ಹೇಳಿದ್ರು, ಒಳಗೆ ಸ್ಪೂನೇ ಹಾಕಿಲ್ಲ. ಓಕೆ, ಊಟ ಮಾಡಿಬಿಟ್ಟು ಟೆಂಟ್ ಹಾಕ್ತೀವಿ. ಪ್ಲೇಸ್ ಹುಡ್ಕಾಯ್ತು. ಜನ ಇದ್ದಾರೆ, ಆ ಕಡೆ ಎಲ್ಲ ಜನ ಇದ್ದಾರೆ. ಸೊ ಭಯ ಏನಿಲ್ಲ. ಎನಿವೆ ಪೊಲೀಸ್ ಸ್ಟೇಷನ್ ಅಲ್ಲಿದೆ, ನಿಮ್ಗೆ ತೋರಿಸಿದೆ. ಸೊ ಏನೂ ಭಯ ಇಲ್ಲ, ಆರಾಮ್ಸೆ ಕ್ಯಾಂಪಿಂಗ್ ಮಾಡ್ಬೋದು. ಅಲ್ಲಿ ಯಾವ ಥರ ಹೋಗಿರ್ತಾರೆ ಗೊತ್ತಿಲ್ಲ. ನಮ್ಮ ಟೆಂಟ್ ರೆಡಿ ಆಯಿತು. ಸ್ವಾಗತ ನಿಮಗೆ ನಮ್ಮ ಟೆಂಟ್ಗೆ. ಇವಾಗ ಏನೂ ಇಲ್ಲ, ಖಾಲಿ ಇದೆ, ಯಾರೂ ಜನನೂ ಇಲ್ಲ ಅಷ್ಟು. ಮಾರ್ನಿಂಗ್ ಇಲ್ಲಿ ಫುಲ್ ರೆಸ್ಟೋರೆಂಟ್ಗಳು ಓಪನ್ ಆಗಿರುತ್ತೆ. ಜನ ಎಲ್ಲ ಕೂತ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಬೆಂಚ್ ಥರ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿದೆ. ಸದ್ಯಕ್ಕೆ ಲೈಟಿಂಗ್ಸ್ ಅಷ್ಟೇ ನಿಮಗೆ ಕಾಣಿಸುತ್ತೆ. ಸೊ ಬಂದ್ವಿ ಬೀಚ್ ಸೈಡು. ಆ ಕಡೆ ಟೆಂಟ್ ಹಾಕ್ಕೊಂಡಿದ್ದೀವಿ. ಸೊ ಬೀಚ್ ಸೈಡ್ ಬಂದ್ವಿ. ಇಲ್ಲಿ ಫುಲ್ ಒಂದು 10 ಮೇಲೆ ಟೆಂಟ್ ಹಾಕ್ಕೊಂಡಿದ್ದಾರೆ, ಏನು ಭಯ ಇಲ್ಲ. ಸೊ ವಾಟರ್ ಲೆವೆಲ್ಲು ಇಲ್ಲಿ ತನಕ ಇರುತ್ತೆ ಡೇನಲ್ಲಿ. ಇವಾಗ ಫುಲ್ ಡೌನ್ಗೆ ಹೋಗ್ಬಿಟ್ಟಿದ್ದಾರೆ, ರಾತ್ರಿ ಆಯಿತು. ಎಷ್ಟು ಕೂಲಾಗಿದೆ ಗೊತ್ತಾ ಕ್ಲೈಮೇಟು. ಇಲ್ಲಿ ಆ್ಯಕ್ಚುಲಿ ಸಮ್ಮರ್ ಸೀಸನ್ ಇವಾಗ. ಹೆಂಗೆ ಅಂದರೆ ಫುಲ್ ಇಮಿಡಿಟಿ ಇರುತ್ತೆ, ಫುಲ್ ಸೆಕೆ ಇರುತ್ತೆ ಡೇನಲ್ಲೆಲ್ಲ. ಇವಾಗ ಹೆಂಗೆ ತಣ್ಣಗೆ ಗಾಳಿ ಬರ್ತಾಯಿದೆ ಸಮುದ್ರದಿಂದ. ಹಿಂಗೆ ಚಳಿನೂ ಇಲ್ಲ, ಸೆಕೆನೂ ಇಲ್ಲ, ಒಳ್ಳೆ ತಣ್ಣಗೆ ಗಾಳಿ ಬೀಸ್ತಿದೆ. ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ಮಳೆ ಬರ್ತಾಯಿದೆ, ಆಚೆ ಹೋಗ್ಲಿಕ್ಕಾಗಲ್ಲ. ಪಟಾಕಿ ಎಲ್ಲ ಹೊಡಿತಾಯಿದ್ರು. ಇವಾಗ ನಾನು ಅಂದ್ಕೊಂಡೆ 12 o'clockಗೆ ಜಾಸ್ತಿ ಪಟಾಕಿ ಹೊಡಿತಾರೆ, ನಿಮಗೆ ತೋರಿಸೋಣ ಅಂತ. ಬಟ್ ಮಳೆ ಬರ್ತಾಯಿದೆ, ಇವಾಗ ಪಟಾಕಿನೂ ಹೊಡಿಯೋದಿಲ್ಲ. ಸೊ ಮಳೆ ಬರ್ತಾಯಿದೆ ಅಂತ ನಾವು ಮಲ್ಕೊಂಡ್ಬಿಟ್ಟಿದ್ವಿ. ಇವಾಗ ಸೌಂಡ್ ಕೇಳಿ ಆಚೆ ಬರ್ತಾಯಿದ್ವಿ, ಎಲ್ಲ ಪಟಾಕಿ ಹೊಡಿತಿದ್ದಾರೆ. ಮಳೆ ಕಡಿಮೆ ಆಗಿದೆ. ಅಯ್ಯೋ ಏನು ಸಕ್ಕತ್ತಾಗಿದೆ. ಸಮುದ್ರದ ಮಧ್ಯದಲ್ಲಿ ಪಟಾಕಿ ಹೊಡಿತಿರೋದು, ಒಂದು ಬೋಟಲ್ಲಿ ಹೊಡಿತಿದ್ದಾರಪ್ಪ. ವಾವ್, ಸಕ್ಕತ್ ಮಾತ್ರ.
ಇವಾಗ ಫಸ್ಟ್ ಮೂನ್, ವರ್ಷದ ಮೊದಲನೇ ಚಂದ್ರನ ನಿಮಗೆ ತೋರಿಸ್ತೀನಿ. ನಾಳೆ ವರ್ಷದ ಮೊದಲನೇ ಸೂರ್ಯನನ್ನು ಅಲ್ಲಿ ನೋಡಿ ಚಂದ್ರ. ಕಣ್ಣಿಗೆ ಕಾಣಿಸೋ ದೇವ್ರಂದರೆ ಸೂರ್ಯ ಮತ್ತು ಚಂದ್ರ ಇಬ್ಬರೇ ನನಗೆ ಅನಿಸೋ ಪ್ರಕಾರ. ಸೊ ಅಂಥ ಪ್ರತ್ಯಕ್ಷ ದೇವ್ರ ಹತ್ರ ಕೇಳ್ಕೊತೀನಿ 2024 ಎಲ್ಲರ ಜೀವನದಲ್ಲೂ ಒಳ್ಳೆಯದನ್ನೇ ತರಲಿ, ನನ್ನನ್ನು ಸೇರಿ ಎಲ್ಲರಿಗೂ ಸುಖ ಸಂತೋಷ ಸಮೃದ್ಧಿ ಎಲ್ಲನೂ ಕರುಣಿಸ್ಲಿ, ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಬೇಡ್ಕೊತೀನಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮಗೆ. ಯಾರೋ ಜಾಗಿಂಗ್ ಮಾಡ್ತಿದ್ದಾರೆ ಬೆಳಗ್ಗೆನೆ. ಇವಾಗ ಟೈಮು 5:17 ಆಯಿತು. ಸನ್ರೈಸೇ ಕಾಣಿಸಿಲ್ಲ ನಮಗೆ. ಫುಲ್ ಕ್ಲೌಡ್ ತುಂಬ್ಕೊಂಡ್ಬಿಟ್ಟಿದೆ, ಮೋಡ ಮುಚ್ಕೊಂಡ್ಬಿಟ್ಟಿದೆ. ಸೊ ಮತ್ತೆ ಮಳೆ ಬರೋ ಥರ ಇದೆ. ಪದೇ ಬರ್ತಾನೆ ಇದೆ. ನೈಟಿಂದ ಸ್ಟಾಪ್ ಆಗುತ್ತೆ ಬರುತ್ತೆ ಹೀಗೆ ಆಗ್ತದೆ. ಇವಾಗ ಮತ್ತೆ ಶುರು ಆಗ್ತಿದೆ, ಮಳೆ ಹನಿ ಶುರು ಆಯಿತು. ಸೊ ಟೆಂಟ್ಗೆ ಹೋಗ್ಬಿಡ್ತೀವಿ ಇವಾಗ. ಬರುವಾಗ ಫ್ಲಾಸ್ಕಲ್ಲಿ ಹಾಟ್ ವಾಟ್ರ್ ತೊಗೊಂಬಂದಿದ್ವಿ. ಇವಾಗ್ಲೂ ಹಾಟಾಗೇ ಇದೆ ಸ್ವಲ್ಪ. ಸೊ ಟೀ ಬ್ಯಾಗ್ ಹಾಕ್ಕೊಂಬಿಟ್ಟು ಟೀ ಮಾಡ್ಕೊಂಡ್ವಿ. ಬರ್ತಾ ನೂಡಲ್ಸ್ ತೊಗೊಂಬಂದಿದ್ವಿ, ಅದನ್ನೇ ನೂಡಲ್ಸ್ ತಿನ್ಕೊಳ್ಳೋಣ, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬೇಡೋಣ, ಹೊರಡೋಣ, ಲೇಟ್ ಆಗುತ್ತೆ. ಗುಡ್ ಮಾರ್ನಿಂಗ್ ಕರ್ನಾಟಕ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಮಳೆ ಇವಾಗ ಸ್ಟಾಪ್ ಆಯಿತು. ಸೊ ಇವಾಗ ಆಚೆ ಬರ್ತಾಯಿದ್ದೀವಿ. ಸಾರಿ ನಿಮಗೆ ತೋರ್ಸೋಕ್ಕಾಗಿಲ್ಲ ಸರಿಗೆ ಸನ್ರೈಸ್ನ. ಆ್ಯಕ್ಚುಲಿ ನಾವು ನೋಡೋಕ್ಕಾಗಿಲ್ಲ ಮಳೆ ಬರ್ತಾಯಿದ್ರಿಂದ. ಅಲ್ಲೇ ಮೇಲೆ ಬಂದುಬಿಟ್ಟಿದ್ದಾನೆ ಸೂರ್ಯ. ಬೀಚಲ್ಲಿ ವೇವ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಇವಾಗ. ಮತ್ತೆ ಮಳೆ ಬರುತ್ತೆ ಅನ್ನೋ ಥರನೇ ಇದೆ. ಸೊ ನೆನ್ನೆನೇ ಗೌರ್ಮೆಂಟ್ ಅನೌನ್ಸ್ ಮಾಡಿತ್ತು ಮಳೆ ಬರುತ್ತೆ ಅಂತ. ನಾವೇ ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ನೆನ್ನೆ ಹೇಳ್ದಾಗೆ ಇದು ಬೆಲ್ಮೇರ್ ಬೀಚ್ ತುಂಬ ಲೆಂತ್ ಇದೆ. ನೀವು ನೋಡಿ ಆ ಕಡೆ ಫುಲ್ ಅಷ್ಟು ಲಾಂಗ್ ಇದೆ, ಇನ್ನೂ ಮುಂದೆ ಹೋಗ್ಬೋದು. ಈ ಕಡೆ ನೋಡಿದ್ರೂ ಅಷ್ಟೇ ತುಂಬ ಲೆಂತಿ ಬೀಚ್ ಇದು. ಸೊ ಇವತ್ತು ವೇವ್ಸ್ ಇದೆ, ವಾಟರ್ಗೆ ಇಳಿಲಿಕ್ಕಂತೂ ಯಾರಿಗೂ ಪರ್ಮಿಷನ್ ಬಿಡ್ತಾ ಇಲ್ಲ, ಯಾರಿಗೂ ಪರ್ಮಿಷನ್ ಕೊಟ್ಟಿಲ್ಲ ವಾಟರ್ಗೆ ಇಳಿಲಿಕ್ಕೆ. ನಾವು ಸ್ವಿಮ್ ಮಾಡೋಕ್ಕೆ ಹೋಗಿಲ್ಲ. ಕ್ಲೌಡ್ ನೋಡಿ, ಇನ್ನೂ ಮಳೆ ಬರುತ್ತೆ, ಕ್ಲೌಡ್ ಜಾಸ್ತಿನೇ ಇದೆ. ಸೊ ನೈಟೆಲ್ಲ ಪಟಾಕಿ ಹೊಡಿತಿದ್ರಲ್ಲ, ಆ ನೀರೊಳಗೆ ಪಟಾಕಿ ಹೊಡಿತಾ ಇದ್ದಿದ್ದು ಸಕ್ಕತ್ತಾಗಿತ್ತು. ನೀವು ನೋಡಿದ್ರಿ, ಖುಷಿಪಟ್ರಿ ಅಂದ್ಕೊಳ್ತೀನಿ. ಸೊ ನಾನು ಹೇಳಿದೆ ಅಲ್ಲ, ನೈಟ್ ಟೆಂಟ್ಗಳೆಲ್ಲ ಹಾಕ್ಕೊಂಡಿದ್ದಾರೆ ಅಂತ. ನೋಡಿ ಇವಾಗ ಕಾಣಿಸ್ತದೆ. ನೈಟೇನು ಕಾಣಿಸ್ತಾ ಇರಲಿಲ್ಲ, ಇವಾಗ ಕಾಣಿಸ್ತಾ ಇದ್ದಾವೆ ಟೆಂಟ್ಗಳೆಲ್ಲ. ಇನ್ನು ಜನಗಳು ಎದ್ದೇ ಇಲ್ಲ. ಇವಾಗ 7 o'clock ಆಯಿತು. ಇನ್ನು ಜನಗಳು ಮಲ್ಕೊಂಡೇ ಇದ್ದಾರೆ. ನಾವೆಲ್ಲ ಎತ್ತಿಬಿಟ್ಟು ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಇವಾಗ ಎತ್ಕೊಂಡು ಹೊರಡಬೇಕು. ಸೊ ನೋಡಿದ್ರಲ್ಲ ನಮ್ಮದು ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಿತ್ತು ಅಂತ. ಸೊ ತುಂಬಾ ಎಂಜಾಯ್ ಮಾಡಿದ್ವಿ ನಾನು ನನ್ನ ಫ್ರೆಂಡದು. ತುಂಬಾ ಚೆನ್ನಾಗಿತ್ತು. ಮಳೆ ಬಂದಿಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಅಕಾಲಿಕ ಮಳೆಯಿಂದಾಗಿ ನಮಗೆ ಸ್ವಲ್ಪ ಕಷ್ಟ ಆಯಿತು. ಸೊ ಆದರೂ ಪರವಾಗಿಲ್ಲ, ಮ್ಯಾಕ್ಸಿಮಮ್ ನಾವು ಎಂಜಾಯ್ ಮಾಡಿದ್ದೀವಿ. ಸೊ ನಿಮಗೂ ಖುಷಿ ಆಯಿತು ಅಂದ್ಕೊತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋನಲ್ಲಿ. ಲವ್ ಯು ಆಲ್.